Hello friends, good afternoon to all. Welcome to Smile Talk Paramedical ಚಾನಲ್. ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ 2024 ಮತ್ತು 25ನೇ ಸಾಲಿನ ಕ್ಯಾಲೆಂಡರ್ ಆಫ್ ಇವೆಂಟ್ಸ್. ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂದರೆ 2024ರಿಂದ 25ನೇ ಸಾಲಿನವರೆಗೆ ಯಾವೆಲ್ಲ ಒಂದು ಎಕ್ಸಾಮ್ ಯಾವ ಮಂತಲ್ಲಿ ನಡೆಯುತ್ತೆ, ಆಮೇಲೆ ರಿಸಲ್ಟ್ ಯಾವಾಗ ಬರುತ್ತೆ, ಅಡ್ಮಿಷನ್ ಯಾವಾಗ ಆಗುತ್ತೆ, ಆಮೇಲೆ ಅದರ ಮಾರ್ಕ್ಸ್ ಕಾರ್ಡ್ಗಳು ಯಾವಾಗ ಇಶ್ಯೂ ಮಾಡ್ತಾರೆ, ಇದಕ್ಕೆ ಸಂಬಂಧಿಸಿದಂಥ ಒಂದು ಕ್ಯಾಲೆಂಡ್ರನ್ನು ರಿಲೀಸ್ ಮಾಡ್ತಾರೆ ಪ್ರತಿ ವರ್ಷ. ಈಗೂ ಕೂಡ ಏನು ಮಾಡಿದ್ದಾರೆ ಅಂದರೆ ಇವತ್ತು ಕ್ಯಾಲೆಂಡರ್ ಇವೆಂಟ್ಸನ್ನು ರಿಲೀಸ್ ಮಾಡಿದ್ದಾರೆ ಪ್ಯಾರಾಮೆಡಿಕಲ್ ಬೋರ್ಡಿಂದ. ಅದರಲ್ಲಿ ಯಾವೆಲ್ಲ ಮಾಹಿತಿ ಇದ್ದಾವೆ, ಉದಾಹರಣೆಗೆ ಅಡ್ಮಿಷನ್ ಯಾವಾಗ ಆಗಬೇಕು, ಆಮೇಲೆ ರಿಜಿಸ್ಟ್ರೇಷನ್ ಯಾವಾಗ ಬರಬೇಕು, ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್ ಇರ್ಬೋದು, ಆಮೇಲೆ ಈ ವರ್ಷದ ಎಕ್ಸಾಮ್ಗಳು ಇರ್ಬೋದು, ಈ ವರ್ಷ 24 ಮತ್ತು 25 ಸಾಲಿನ ಆ್ಯನ್ಯುವಲ್ ಎಕ್ಸಾಮ್ ಸಪ್ಲಿಮೆಂಟ್ರಿಗಳು, ಅದರ ರಿಸಲ್ಟ್ ಯಾವಾಗ ಬರುತ್ತೆ, ಎಲ್ಲವನ್ನೂ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಯಾರಾಮೆಡಿಕಲ್, GNM ನರ್ಸಿಂಗ್, BSc ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸ್, BPT ಕೋರ್ಸ್ಗಳಿಗೆ ಮಾಹಿತಿಗಳನ್ನು ಪಡ್ಕೋಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸದ್ಯಕ್ಕೆ ನಾನು ಇಲ್ಲಿ ಆಫಿಷಿಯಲ್ ವೆಬ್ಸೈಟಲ್ಲಿದ್ದೀನಿ. ಆಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ಕೂಡ ನೋಡ್ಕೊಳ್ಬೋದು. ಏನು ಮಾಡ್ತೀನಿ ಅಂದರೆ ಇಲ್ಲಿ ಹೋದಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಯೆಲ್ಲೋ ಕಲರ್ ಒಳಗಡೆ 2024-25ನೇ ಸಾಲಿನ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ಇದೆ. ಅದಕ್ಕೆ ಕ್ಲಿಕ್ ಮಾಡಿದಾಗ PDF ಓಪನ್ ಆಗುತ್ತೆ. ಫ್ರೆಂಡ್ಸ್, ಈ ಥರ ಒಂದು PDF ಓಪನ್ ಆಗುತ್ತೆ ನಿಮಗೆ. ವೆಬ್ಸೈಟಲ್ಲಿ ಕೂಡ ನೀವು ತಗೋಬೋದು ಹೋಗಿ. ಇದು ಏನಂದರೆ ಬೋರ್ಡಿಂದ ಬಂದಿರುವಂಥ ಒಂದು ಕ್ಯಾಲೆಂಡರ್ 2024-25ನೇ ಸಾಲಿನಲ್ಲಿ ಏನೆಲ್ಲ ಆಗುತ್ತೆ, 24ರಿಂದ ಹಿಡಿದು 25 ತನಕ ಏನೆಲ್ಲ ಒಂದು ಕಾರ್ಯಕ್ರಮಗಳನ್ನು ಇವರು ಹಮ್ಮಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ಕರಿತೀವಿ. 1ನೇ ಪಾಯಿಂಟಲ್ಲಿ ನೋಡ್ಬೋದು, ಇಲ್ಲಿ ಕೌನ್ಸಿಲಿಂಗ್ ಫಾರ್ ಅಡ್ಮಿಷನ್ಸ್ ಫಾರ್ ಗೌರ್ಮೆಂಟ್ ಸೀಟ್ಸ್, ಪ್ಯಾರಾಮೆಡಿಕಲ್ ಕೋರ್ಸಸ್, ಗೌರ್ಮೆಂಟ್ ಮೆಡಿಕಲ್ ಡೆಂಟಲ್ ಕಾಲೇಜ್, ಗೌರ್ಮೆಂಟ್ ಕೋಟಾ ಇನ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್. ಅದಕ್ಕೆ ಕೌನ್ಸಿಲಿಂಗ್ ಮಾಡೋದು ಜುಲೈ ಮಂತ್ ಅಂತ ಹೇಳಿಬಿಟ್ರು ಇವರು. ಜುಲೈ ಮಂತ್ ಆಗಿ ಎಷ್ಟು ದಿನ ಆಯಿತು. ಓಕೆ, ಕೌನ್ಸಿಲಿಂಗ್ ಜುಲೈ ಮಂತಲ್ಲಿ ಮಾಡ್ತೀವಿ. 2ನೇ ಪಾಯಿಂಟು, ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್ಸ್ ಪ್ಯಾರಾಮೆಡಿಕಲ್ ಕೋರ್ಸಸ್. ಇದು ವೆರಿ ಇಂಪಾರ್ಟೆಂಟ್. ನೀವು ಅಡ್ಮಿಷನ್ ಆಗಬೇಕಂದ್ರೆ ಇದೇ ತಿಂಗಳು ಸೆಪ್ಟೆಂಬರ್ 30ಕ್ಕೆ ಕೊನೆ ದಿನ ಅಡ್ಮಿಷನ್ ಆಗಲಿಕ್ಕೆ ಬೋರ್ಡ್ನವ್ರು ಹೇಳಿಬಿಟ್ರು ಅಡ್ವಾನ್ಸ್ ಆಗಿ. ಇನ್ನೂವರೆಗೆ ಅಡ್ರೆಸ್ಸೇ ಇಲ್ಲ ಕೌನ್ಸಿಲಿಂಗ್ ಬಗ್ಗೆ, ಆದರೂ ಅಡ್ವಾನ್ಸ್ ಆಗಿ ಹಾಕಿಬಿಟ್ರು ಇವರು. 30ನೇ ತಾರೀಕಿಗೆ ಸೆಪ್ಟೆಂಬರ್ ಅಡ್ಮಿಷನ್ ಕೊನೆ ದಿನಾಂಕ ಅಂತ ಹಾಕಿದರು. ಓಕೆ, 3ನೇ ಪಾಯಿಂಟ್ ನೋಡಿ, ಕ್ಲಾಸಸ್ಗಳು. ಪ್ಯಾರಾಮೆಡಿಕಲ್ ಕ್ಲಾಸಸ್ ಸ್ಟಾರ್ಟ್ ಆಗೋದಂದರೆ ಮುಂದಿನ ತಿಂಗಳು 1ನೇ ತಾರೀಕಿಂದ, ಅಕ್ಟೋಬರ್ 1ನೇ ತಾರೀಕಿಂದ ಕ್ಲಾಸ್ ಸ್ಟಾರ್ಟು. ಓಕೆ, ಇದು ಕೂಡ ಇವರು ಅಡ್ವಾನ್ಸ್ ಆಗಿ ಹೇಳಿಬಿಟ್ರು ಈಗ. ಬಟ್ ಇನ್ನೂವರೆಗೆ ಕೂಡ ಕೌನ್ಸಿಲಿಂಗ್ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ. ಆದರೂ ಕೂಡ ಇವರು 1ನೇ ತಾರೀಕಿಂದ ಕ್ಲಾಸ್ ಸ್ಟಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಏನಂತಂದರೆ 4ನೇ ಪಾಯಿಂಟು, ಏನೆಲ್ಲ ಅಡ್ಮಿಷನ್ ಆಗಿರುತ್ತಲ್ಲ, ನೀವೇನೀಗ ಒಂದು ಡಾಕ್ಯುಮೆಂಟ್ಗಳನ್ನು 30ನೇ ತಾರೀಕಿನ ಒಳಗಡೆ ಹೋಗಿ ಕಾಲೇಜ್ ಅಡ್ಮಿಷನ್ ತೊಗೊಂಡಿರ್ತೀರಿ. ಆ ಅಡ್ಮಿಷನ್ ತೊಗೋಬೇಕಾದ್ರೆ ಒರಿಜಿನಲ್ ಡಾಕ್ಯುಮೆಂಟ್ ಕೊಟ್ಟಿರ್ತೀರ. ಆ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ನೀವು ಬೋರ್ಡಿಗೆ ಅಂದರೆ ಕಾಲೇಜಿನವ್ರು ಹೋಗಿ ಬೋರ್ಡಿಗೆ ಒಪ್ಪಿಸ್ಬೇಕಾಗುತ್ತೆ. ಅದಕ್ಕೆ ಕೊನೆ ದಿನಾಂಕ 31 ಅಕ್ಟೋಬರ್, ವಿತೌಟ್ ಪೆನಾಲ್ಟಿ 15 ನವಂಬರ್ಗೆ ಕೊಟ್ಟಿರುವಂಥದ್ದು. ಇದು ಕಾಲೇಜಿಗೆ ಬಿಟ್ಟಿರುವಂಥ ಡೇಟ್ ಇದು. ನೆಕ್ಸ್ಟ್ ಎಕ್ಸಾಮ್ ಸೆಕ್ಷನ್ ಒಳಗಡೆ ಏನಿದೆ ಅಂತಂದರೆ ಇಲ್ಲಿ ಇಶ್ಯೂ ಆಫ್ ಎಕ್ಸಾಮ್ ನೋಟಿಫಿಕೇಷನ್, ಆ್ಯನ್ಯುವಲ್ ಎಕ್ಸಾಮ್ ನೋಟಿಫಿಕೇಷನ್ ಇಶ್ಯೂ ಆಗೋದು ಸೆಪ್ಟೆಂಬರ್ ಮಂತ್, ಅಂದರೆ ಇದೇ ಮಂತಲ್ಲಿ ನಿಮಗೆ ಇಶ್ಯೂ ಆಗುತ್ತೆ ಅಂತ ಇವರು ಹೇಳಿದ್ದಾರೆ. 2ನೇದು ಸಪ್ಲಿಮೆಂಟ್ರಿ ಎಕ್ಸಾಮು ಫೆಬ್ರವರಿ 2025ಕ್ಕೆ ಇಶ್ಯೂ ಆಗುತ್ತೆ, ಡೇಟ್ ನೋಟಿಫಿಕೇಷನ್ ಇಶ್ಯೂ ಆಗೋದು. ಆಮೇಲೆ ನೆಕ್ಸ್ಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಗಳೇನೆಂದರೆ, ಈಗ ನಿಮಗೆ ಎಕ್ಸಾಮ್ ಫಾರ್ಮ್ ತುಂಬಲಿಕ್ಕೆ, ಓಕೆ, ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ಸ್, ಎಕ್ಸಾಮ್ ಫಾರ್ಮ್ ತುಂಬಲಿಕ್ಕೆ 20/9/2020, ಇದೇ ತಿಂಗಳು 20ನೇ ತಾರೀಕು ಕೊನೆ ದಿನಾಂಕ ಅಂತೆ. ವಿತ್ ಫೈನ್ 30/9/2024, ವಿತೌಟ್ ಫೈನ್ 20 ತಾರೀಕು. ಓಕೆ, ಅದಾದಮೇಲೆ ಸಪ್ಲಿಮೆಂಟ್ರಿ ವಿತ್ ಫೈನು 1/2/2025, ವಿತೌಟ್ ಫೈನ್ 28/2025 ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಡೇಟುಗಳು. ಆ್ಯನ್ಯುವಲ್ ಎಕ್ಸಾಮ್ ನಡಿಬೇಕಂದ್ರೆ ಆ್ಯನ್ಯುವಲ್ ಎಕ್ಸಾಮ್ ಅಕ್ಟೋಬರ್ ಅಂತ ಹೇಳ್ತಿದ್ದಾರೆ. ಪೋಸ್ಟ್ಪೋಂಡ್ ಆಗೋದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮುಖಾಂತರ ಅಂತ ಹೇಳ್ತಿದ್ದಾರೆ. ಸಪ್ಲಿಮೆಂಟ್ರಿ ಎಕ್ಸಾಮ್ ಆಗೋದು ಮಾರ್ಚ್ ಮಂತಲ್ಲಿ 25ಕ್ಕೆ ಅಂತ ಹೇಳ್ತಿದ್ದಾರೆ. ಅನೌನ್ಸ್ಮೆಂಟ್ ಆಫ್ ರಿಸಲ್ಟ್ಸ್ ನವಂಬರಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಆಮೇಲೆ ಏಪ್ರಿಲ್ ತಿಂಗಳಲ್ಲಿ 25ಕ್ಕೆ ನಿಮಗೆ ಸಪ್ಲಿಮೆಂಟ್ರಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಮಾರ್ಕ್ಸ್ ಕಾರ್ಡ್, ಆ್ಯನ್ಯುವಲ್ ಎಕ್ಸಾಮ್ದು ಮಾರ್ಕ್ಸ್ ಕಾರ್ಡ್ ಡಿಸೆಂಬರಲ್ಲಿ ಬರುತ್ತೆ. ಜುಲೈ 25ಕ್ಕೆ ಸಪ್ಲಿಮೆಂಟ್ರಿದು ಬರುತ್ತೆ. ಓಕೆ, ಇದು ಆ್ಯನ್ಯುವಲ್ದು 2 ಎಕ್ಸಾಮ್ ಆಗ್ತಾವಲ್ಲ ಅದರದ್ದು. ಮತ್ತು ಸಪ್ಲಿಮೆಂಟ್ರಿದು ನೋಡಿದರೆ ಏಪ್ರಿಲ್ 25ರಿಂದ ಮೇ 25 ತನಕ ನಿಮಗೆ ಬರ್ತವೆ ಅಂತ ಹೇಳ್ತಿದ್ದಾರೆ. ಇದು ಬೋರ್ಡ್ನವರು ಹಾಕಿರುವಂಥ ಒಂದು ಕ್ಯಾಲೆಂಡರ್ ಇವೆಂಟ್ಸು. ಇದರ ಪ್ರಕಾರ ಹೋಗುತ್ತೆ ಅನ್ನೋದು ನೀವು ಮುಂದೆ ಕಾದು ನೋಡಬೇಕು.